ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹ ಜಗದೀಶ್ ವ್ಲಾಗ್ಸ್. ಸೊ ನಾನಿವತ್ತು ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತುಂಬ ದಿನ ಆಗಿತ್ತು ವ್ಲಾಗ್ ಅಪ್ಲೋಡ್ ಮಾಡಿ, ಸ್ವಲ್ಪ ಬ್ಯುಸಿ ಇದ್ದೆ. ಆ್ಯಂಡ್ ಅಪ್ಪ ಅಮ್ಮ ಊರಿಗೆ ಹೋಗಿದ್ರು, ಸೊ ಅವ್ರೀಗ ಬಂದಿದ್ದಾರೆ. ಇವತ್ತು ಮಂಡೇ ಮಾರ್ನಿಂಗ್ 7:30 ಆಗಿದೆ. ಸೊ ನಾನೀಗ ಕ್ಲಾಸಿಗೆ ಹೊರಟಿದ್ದೀನಿ. ಬನ್ನಿ ನನ್ನ ಡೇ ರೊಟೀನ್ ಹೇಗಿರುತ್ತೆ ಅಂತ ನೋಡೋಣ. ಸೊ ಟೂ ವೀಲರಲ್ಲಿ ಟ್ರಾವೆಲ್ ಮಾಡ್ತಿದ್ರೆ ಫಸ್ಟ್ ಥಿಂಗ್ ಸೇಫ್ಟಿ. ಇಲ್ಲೇ ಹತ್ರ ಪಕ್ಕದ ರೋಡು, ಅಂಗಡಿಗೆ ಆ ಥರ ಹೋದಾಗೇನು ಹೆಲ್ಮೆಟ್ ಹಾಕ್ಕೊಳ್ಳಲ್ಲ. ಆ ಥರ ವೀಡಿಯೋಸ್ ಹಾಕಿದಾಗ ತುಂಬ ಜನ ಕಮೆಂಟ್ ಮಾಡ್ತೀರಾ, ಅಕ್ಕ ಹೆಲ್ಮೆಟ್ ಹಾಕ್ಕೊಳ್ಳಿ, ಅಣ್ಣಂಗೆ ಹೇಳಿ ಹೆಲ್ಮೆಟ್ ಹಾಕಿ ಅಂತ ಇಲ್ಲ. ಸೊ ಎಲ್ಲಾದರೂ ದೂರ ಹೋಗ್ತಿದ್ದೀವಿ ಅಂತಂದರೆ ಡೆಫಿನೆಟ್ಲಿ ಹೆಲ್ಮೆಟ್ ಹಾಕ್ಕೋತೀನಿ. ಆ್ಯಂಡ್ ದಿಸ್ ಇಸ್ ಮೈ ವೆಹಿಕಲ್. ಆ್ಯಂಡ್ ರೀಸೆಂಟಾಗಿ ಅಗಸ್ತ್ಯ ಜಗದೀಶ್ ಅಂತ ಹಾಕ್ಸೋದು. ಸೊ ಲೆಟ್ಸ್ ಸ್ಟಾರ್ಟ್. ಜಿಮ್ಮಿರುತ್ತೆ ಕಾಲಿನ ಡಿಸ್ಟ್ರಿಕ್ಟ್. ಸೊ ಅದು ನನಗೆ ಕ್ಲಾಸ್ ಇರುತ್ತೆ. ನನಗೆ ಈ ಲೊಕೇಶನ್ಗೆ ಬರೋದು ಒಂಥರ ಖುಷಿ. ಯಾಕಂದರೆ ಇಲ್ಲಿ ಒಂದು ವೈಟ್ ಆಗಿದೆ. ಯಾವ ಲೊಕೇಶನ್ ರೀಚ್ ಆದೆ. ಆ್ಯಕ್ಚುಲಿ ಗೆಸ್ಟ್ ಮಾಡಿದ ಟೈಮ್ಗಿಂತ ಸ್ವಲ್ಪ ಬೇಗನೆ ರೀಚ್ ಆಗಿದ್ದೀನಿ, ಬಿಕಾಸ್ ಟ್ರಾಫಿಕ್ ಇಲ್ಲ ಆ್ಯಂಡ್ ರೋಡ್ಸ್ ಎಲ್ಲ ಖಾಲಿ ಇತ್ತು. ಸೊ ಕ್ಲಾಸ್ ಇರೋದು 8:45ಗೆ. ಸೊ ಐ ಸ್ಟಿಲ್ ಹ್ಯಾವ್ 15 minutes. ಸೇಫ್ಟಿ ಫಸ್ಟ್. ಎಷ್ಟು ಚಳಿ ಗಾಳಿ ಇದೆ ಅಂತಂದರೆ ನಾನು ಒಳಗಡೆ ಒಂದು ಮೇಲೊಂದು ಜಾಕೆಟು, ಯಪ್ಪ ಸುತ್ತ ಚಳಿ ಇದೆ. ಸೊ 4, 3, 2 and 1. Try to slide your left heel. Try to breathe and drop your hips down a little more. 10, 9, 8, 7, 6, 5, 4, 3, 2 and 1. Now drop your toes down, bring your leg back, bring your both the hands together, walk your palms in the center, come back. Now reverse your palms, try to walk your palms back. No, keeping your knees straight. You can actually back, drop your knees just into the ground, slide your body forward and arch back, tuck your toes to mountain, bring your left foot forward, exhale the other foot forward, inhale hands up, arch back, both the hands up, arch back and relax. How is it? Hey, how was the class? Awesome. How intense was it? Very good. Oh my god. So see you all next Monday. Sure. Thank you. Bye. Thank you. ಮೆಣಸಿನ್ಕಾಯಿ ಇಲ್ದಿರ ಅಡುಗೆ ಮಾಡೋದು ತುಂಬ ಕಷ್ಟ. ಹಾಯ್ ಹಾಯ್ ಬೀಮ್. ಹಲೋ. ಮಾಡ್ತಾನೆ ಅಂತ ಪ್ರತಿ ಸಲ ನಾನು ಆಚೆ ಹೋಗಿ ಬಂದಾಗ ಅದೇ ಥರ ರಿಯಾಕ್ಟ್ ಮಾಡ್ತಾನೆ. ಆ್ಯಂಡ್ ಅವನ ಕೂಡ ಸೇರ್ಕೊಂಡಿದ್ದಾನೆ. ನಾನು ಒಂದು 3 ಇಡ್ಲಿ ಹಾಕ್ಕೊಂಡು ಚೆನ್ನಾಗಿ ಲಡಾಯಿಸಿ ಆಮೇಲೆ ನಾನು ಅಮ್ಮ ಅಪ್ಪು ಎಲ್ಲರೂ ಕುತ್ಕೊಂಡು ಮಾತಾಡಿಕೊಂಡು ಕೂತಿದ್ವಿ. ಸೇ ಹಾಯ್ ಹಾಯ್ ಹಗ್ಗಿ ಮಾಡೆ ಹಗ್ಗಿ
ಡ್ಯಾಡಾಗಿ ಮಾಡು. ಅಯ್ಯೋ ಒಂದು ಫೋಟೋ ತೆಗಿತಾ ಇದ್ದೀನಿ ಅಂತ ಪೋಸ್ ಕೊಡ್ತಾನೆ. ಪಪ್ಪಿ ಬಾಯ್ ದಾದಾ. ಬಾಯ್ ಬಾಯ್ ದಾದಾ. ನಾನು ಬರ್ತೀನಿ ವರ್ಕೌಟ್ಗೆ ಅಂದ್ರೆ ನನ್ನ ಬಿಟ್ಟು ಹೋಗ್ತಾವ್ರೆ. ಏನ್ ವರ್ಷಕ್ಕೊಂದ್ಸಲ? ಅಮ್ಮ ಅವ್ರು ಇವತ್ತು ಬಂದಿದ್ದಾರೆ, ಸೊ ನಾನು ಇವತ್ತು ಸ್ಟಾರ್ಟ್ ಮಾಡೋಣ ಅನ್ಕೊಂಡೆ. See you soon. Come back soon ಅನ್ನು. Coming soon. Love you ಹೇಳು. Love you. Love you. ಸಿನಿಮಾನಲ್ಲಿ ಆಫ್ಟರ್ ಬ್ರೇಕ್ಫಾಸ್ಟ್ ಸೀನ್ಸ್ ಯಾವ ಥರ ಇರುತ್ತೆ ಅಂತ ಗೊತ್ತಾ? ಸಿಂಕ್ ತುಂಬ ಪಾತ್ರೆ, ತೊಳೆದಿರೋ ಪಾತ್ರೆ ಜೋಡಿಸಿಲ್ಲ, ಇಡ್ಲಿ ಪಾತ್ರೆ ಅಲ್ಲೇ ಇದೆ, ಮಿಕ್ಸಿ ಅಲ್ಲೇ ಇದೆ, ಚಟ್ನಿ ರುಬ್ಬಿರೋ ಜಾರ್ ಕೂಡ ಅಲ್ಲೇ ಇದೆ. ಸೊ ಇವಾಗ ನಾನು ಡ್ರೆಸ್ ಚೇಂಜ್ ಮಾಡಿಕೊಂಡು ಸ್ವಲ್ಪ ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೋತೀನಿ. ಆ್ಯಂಡ್ ಊರಿಂದ ಬರುವಾಗ ಅಪ್ಪ ಅಮ್ಮ ಜಾಕ್ ಫ್ರೂಟ್ ತೊಗೊಬಂದಿದ್ದಾರೆ. ಸೊ ಅದನ್ನು ಕಟ್ ಮಾಡೋಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ. ನನಗೆ ನಮ್ಮ ಅತ್ತೆಗೆ ಎಲ್ಲ ಜಾಕ್ ಫ್ರೂಟ್ ಅಂದರೆ ತುಂಬಾ ಇಷ್ಟ. ಸೊ ಆಲ್ರೆಡಿ ಪೂಜೆ ಆಗಿದೆ. ಸೊ ಅಡುಗೆ ಏನು ಅಂತ ಇನ್ನೂ ಡಿಸೈಡ್ ಮಾಡಿಲ್ಲ. ವಿ ವಿಲ್ ಲೆಟ್ ಯು ನೋ ವೆನ್ ಐ ಆಮ್ ಕುಕಿಂಗ್. ಸೊ ಫಸ್ಟ್ ಲೆಟ್ ಮೀ ಕ್ಲಿಯರ್ ದ ಕಿಚನ್ ನಾವು. ಸೊ ಹಾಗೆ ಮೇಲೆ ಬಂದರೆ ಅಪ್ಪು ಆಟ ಆಡ್ತಾ ಇದ್ದಾನೆ. ಆಯ್ ಅಪ್ಪು. ಹಾಯ್ ಹಾಯ್ ಎಲ್ಲರಿಗೂ ಅನ್ನು. ಸುಧಮ್ಮ ಎಲ್ಲಿ? ಓ ಅಲ್ಲಿ ಕೂತಿದ್ದಾರೆ. ಬಾ. ಸೊ ನಮ್ಮ ಅತ್ತೆ ಇಲ್ಲಿ ಕುತ್ಕೊಂಡು ಚಿಲ್ ಮಾಡ್ತಾ ಇದ್ದಾರೆ. ಕ್ಲೈಮೇಟ್ ತಣ್ಣಗಿದೆ ಅಂತ. ಭೀಮಾ ಎಲ್ಲಿ? ಸಾಕ್ಸ್. ಓ ಯಾವ್ದೋ ಹಾಡು ಹೇಳ್ತಾ ಇದ್ದಾನೆ, ಅರ್ಥ ಆಗ್ತಾ ಇಲ್ಲ. ಸೊ ಅಪ್ಪು ಇಸ್ ಮೋರ್ ಇನ್ ಟು ಸಿಂಗಿಂಗ್. ಸೊ ಅವ್ನ ಫ್ಯೂಚರ್ ಏನು ಅಂತ ಇನ್ನೂ ಡಿಸೈಡ್ ಮಾಡಿಲ್ಲ ನಾವು. ಅಂದರೆ ಸ್ವಿಮ್ಮಿಂಗ್, ಸಿಂಗಿಂಗ್, ಡಾನ್ಸ್, ಸ್ಪೋರ್ಟ್ಸ್ ಯಾವುದು ಇನ್ನೂ ಡಿಸೈಡ್ ಮಾಡಿಲ್ಲ. ಬಟ್ ಅವನು ಜಾಸ್ತಿ ಇಂಟ್ರೆಸ್ಟ್ ತೋರಿಸೋದು ಮ್ಯೂಸಿಕ್ಕು ಮತ್ತು ಡಾನ್ಸ್. ನೋಡೋಣ. ಅಮ್ಮ ಫೇ ಹೇಳು ಬೇಗ. No, my ABC. Next time won't you sing with me? ಓಕೆ ನಾ ಹೇಳಲ್ಲ, ನೀ ಹೇಳು. ಸೊ ಅಪ್ಪು ಕೆಳಗೆ ಬಂದರೆ ನನಗೆ ಕೆಲಸ ಮಾಡೋಕ್ಕೆ ಬಿಡಲ್ಲ ಅಂತ ಅತ್ತೆ ಮೇಲೆ ಇದ್ರಲ್ಲ. ಸೊ ಅಪ್ಪುನ ಅಲ್ಲೇ ಬಿಟ್ಟು ನಾನು ಕೆಳಗೆ ಬಂದೆ. ಕೆಳಗೆ ಬಂದು ಪಾತ್ರೆ ಎಲ್ಲ ತೊಳೆದಾಕಿ ಫುಲ್ ಕ್ಲೀನ್ ಮಾಡಿ ಗ್ಯಾಸ್ ಎಲ್ಲ ಸ್ಟವ್ ನೀಟಾಗಿ ವಾಶ್ ಮಾಡಿ ಅಷ್ಟೊತ್ತಿಗೆ ಅಪ್ಪು ಅವರು ಕೂಡ ಕೆಳಗೆ ಬಂದರು. ಅಪ್ಪು ಮತ್ತು ಅಮ್ಮ ಎಲ್ಲ ಕೆಳಗೆ ಬಂದರು. ಸೊ 40 ಮಿನಿಟ್ಸ್ ಎಕ್ಸಾಕ್ಟ್ ನನಗೆ ಮನೆ ಕ್ಲೀನ್ ಮಾಡೋಕ್ಕಾಯಿತು, ಅಡುಗೆ ಮನೆ. ಸೊ ಎಕ್ಸಾಕ್ಟ್ಲಿ 40 ಮಿನಿಟ್ಸ್ ಎಲ್ಲ ಮುಗೀತು. ಅಮ್ಮ ಕಸ ಗುಡಿಸ್ತಾ ಇದ್ದಾರೆ, ನಾನು ಕಿಚನ್ ಎಲ್ಲ ಕ್ಲೀನ್ ಮಾಡಿದೆ. ಸೊ ಅಪ್ಪುಗೆ ನಿದ್ದೆ ಬಂದಿದೆ, ನಿದ್ದೆ ಮಾಡೋಣ ಅಂತ ಹೇಳ್ತಾ ಇದ್ದಾನೆ. ಸೊ ನಾನು ಕೂಡ 4:15 4:15 ಎದ್ದಿದ್ದು. ಸೊ ನನಗೂ ಕಣ್ಣೆಲ್ಲ ಉರಿತಾ ಇದೆ. ಸೊ ವಿ ವಿಲ್ ಗೋ ಟೇಕ್ ಅ ನ್ಯಾಪ್ ಆ್ಯಂಡ್ ಸಿ ಯು ಆಲ್ ಇನ್ ದಿ ಈವ್ನಿಂಗ್. ಹಾಲು ಬಿಸಿ ಮಾಡ್ತಾ ಇದ್ದೀನಿ ಅಪ್ಪುಗೆ.
ಒಳ್ಳೆ ಹಣ್ಣು ಡಬ್ ಬಂದೈತೆ ತಿಂದ್ರೆ. ಇವು ಒಳಗಡೆ ಇರೋದು ನೋಡ್ರಿ, ಒಳಗಡೆ ಇರೋದು ಇದೆಲ್ಲ ಇನ್ನೂ ಗ್ರೀನ್ ಇದೆ. ಅದಕ್ಕೆ ಸ್ವಲ್ಪ ಎಲ್ಲೋ ಇದೆ. ಓ ಜಾಕ್ ಫ್ರೂಟ್. ಅಪ್ಪು ಜಾಕ್ ಫ್ರೂಟ್. ಹಾ ಅದೇ ಅನ್ಸುತ್ತೆ ಸ್ಮೆಲ್ ಬರ್ತಾ ಇರೋದು. ಹಾ ನೋಡಿದ್ರೆ ಗೊತ್ತಾಗುತ್ತಮ್ಮ, ಅದು ಎಲ್ಲೋ ಆಗಿದೆ ನೋಡಿ, ಅದು ಹಣ್ಣಾಗಿದೆ. ಇದು ಸೆಕೆಂಡ್ ಕಟ್ ಮಾಡಬಹುದು, ಥರ್ಡ್ ಕಟ್ ಮಾಡಬಹುದು. ವಾವ್ ಯಮ್ಮಿ. ಸಾಯಂಕಾಲ ಮಾಡೋಣ ಬಿಡಿ, ಇಲ್ಲ ಅಂದ್ರೆ ಸಾಯಂಕಾಲ ಕಟ್ ಮಾಡಿ. ಸ್ಮೆಲ್ ಅಂತೂ ಬರ್ತಾ ಇದೆ ತುಂಬಾ ಚೆನ್ನಾಗಿ, ಗಮ್ ಅಂತ ಇದೆ. ಆಗೈತಮ್ಮ, ಅದೇ ಹೇಳಿದ್ದು ಜಾಕ್ ಫ್ರೂಟ್. ಅಪ್ಪು ತಿಂತೀರಾ? ಜಾಕ್ ಫ್ರೂಟ್ ತಿಂತೀರಾ? ಯಮ್ಮಿ. ಜಾಕ್ ಫ್ರೂಟ್ ತಿನ್ನಣ್ಣ. ಓ ಸೂಪರ್ ಆಗಿದೆ. ಅಲ್ಲಮ್ಮ, ಇದು 1 ಡಜನ್ಗೆನೆ 100 ರೂಪಾಯಿ 120 ರೂಪಾಯಿ ತಗೋತಾರಲ್ಲ. ಅಪ್ಪ ದೇವ್ರೆ, ಏನ್ ತಿನ್ನಂಗೆ ಇಲ್ಲ. ನಾವು ಚಿಕ್ಕ ಮಕ್ಳಿದ್ದಾಗ ಹಳ್ಳಿಗಳ ಕಡೆಯಿಂದ, ನಮ್ಮ ತಾತನ ಕಡೆಯಿಂದ ರಿಲೇಟಿವ್ಸ್ ಎಲ್ಲ ತಂದ್ಕೊಡ್ತಿದ್ರು. ಯಮ್ಮಿ ಅಪ್ಪು. ಅಪ್ಪು ಹಿಂಗಿದೆ ಅಪ್ಪು, ಬೀಜ ತಕ್ಕೋ. ಮುಖ ನೋಡಿ ಸಿಂಡ್ರಿಸ್ಕೊಂಡು. ಸೀಡ್ ತಿನ್ಬಾರ್ದು, ಅದೆಲ್ಲ ಹಾಕು ಸೈಡಲ್ಲಿ. ಬೀಜ ತಿನ್ಬೇಡ ಭೀಮಾ. ಏ ಭೀಮ್, ಇಲ್ಲ ನೋಡ ಭೀಮ್. ಅಮ್ಮ ಅವ್ನ್ ಬಾಯ್ ಆಗ್ತಾನೆ ಭೀಮಾ. ಕೊಡ್ತೀನಿ ಸುಮ್ಮನಿರ. ನಮ್ಮ ಮನೇಲಿ ಶಿಡ್ಜುಗೆ ಸೇಮ್ ಮನುಷ್ಯರ ತರ ನಾವೇನ್ ತಿಂತೀವಿ ಅದೆಲ್ಲ ತಿಂತದ ಅಲ್ಲಮ್ಮ. ಚೆನ್ನಾಗದಲ್ಲ? ಅಲ್ಲಿ ನೋಡಿ ಅವನು. ನಿಧಾನಕ್ಕೆ ತಿನ್ನು ಚಿನ್ನಮ್ಮ. ತೋರ್ಸಿ ಅಮ್ಮ ಈ ಕಡೆ. ಅಪ್ಪು ನಿಧಾನಕ್ಕೆ ತಿನ್ನು. ಆಮೇಲೆ ಸ್ಟಮಕ್ ಅಪ್ಸೆಟ್ ಆಗ್ಬಿಟ್ರೆ. ಬುಕ್ತಾವನೆ. ಸಕ್ಕದಾಗಿದೆ ಕಾಯಿ, ಸ್ವೀಟ್ ಆಗಿದೆ. ಅಮ್ಮ ಕೂದ್ಲು 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 ಕೂದ್ಲು. ಅಮ್ಮ ನೋಡಿ ಅಮ್ಮ ಇವನು. ಅಮ್ಮ ಏನಪ್ಪ? ಅಯ್ಯೋ ಕೂತಿರೋ ಸ್ಟೈಲ್ ನೋಡಿ, ನನ್ ಮೇಲೆ ಕಾಲಿಟ್ಕೊಂಡು. ನೋಡೋನು ಅಡ್ಜಸ್ಟ್ ಮಾಡ್ಕೊಂಡು ಮೇಲೆ. ಅಮ್ಮನ ತಲೆ ನೋವಾಗತ್ತೆ, ಕೂದ್ಲು ಬಿಡು, ಕೂದಲು ತೆಗಿ. ಸೊ ಪವರ್ ನ್ಯಾಪ್ ಆಯಿತು. ಊಟಕ್ಕೆ ಅಮ್ಮ ಬೇಳೆ ರಸಂ ಮಾಡಿದ್ರು. ಸೊ ನಾನು ಅಪ್ಪ ಊಟ ಮಾಡಿದ್ವಿ, ಸ್ವಲ್ಪ ಜಾಕ್ ಫ್ರೂಟ್ ತಿಂದ್ವಿ. ಅಮ್ಮ ನಾವೆದ್ದೊಳೋಷ್ಟೊತ್ತಿಗೆ ಊಟ ಆಗಿತ್ತು. ಸೊ ಎಲ್ಲರೂ ಜಾಕ್ ಫ್ರೂಟ್ ತಿಂದು ಸುಮ್ಮನೆ ಕೂತಿದ್ದೀವಿ. ನನ್ನ ಮಗ ನನ್ನ ಕೂದಲಲ್ಲಿ ಆಟ ಆಡ್ತಿದ್ದಾನೆ. ಅಪ್ಪು ಏನ್ ಮಾಡ್ತಾ ಇದ್ದೀರಾ? ಏನ್ ಮಾಡ್ತಾ ಇದ್ದೀರಾ?
ಹಾಯ್ ಕೂದಲು ಏಯ್ ಚಿಕ್ಕ ಮಾಡಿ ಇಡ್ತಾವನಮ್ಮ ನೋಡಿ. ಬಿಡಪ್ಪ ನೋವಾಗುತ್ತೆ. ಜಗದೀಶ್ ಅವರು ಮನೆಗೆ ಬರ್ತಾ ಚಿಕನ್ ತಂದಿದ್ರು. ನಾನು ಚಿಕನ್ ಗ್ರೇವಿ ಮಾಡಿ ರೈಸ್ ಮಾಡಿದೆ. ಡಿನ್ನರ್ ಚಾಕ್ಲೇಟ್. ಜಗದೀಶ್ ಅವರಿಗೆ ನಾನು ಮಾಡೋ ಚಿಕನ್ ಫ್ರೈ ತುಂಬಾ ಇಷ್ಟ. ತುಂಬ ಸಿಂಪಲಾಗಿ ಮಾಡ್ತೀನಿ. ರೆಸಿಪಿ ಬೇಕಂದರೆ ಕಮೆಂಟ್ ಮಾಡಿ. ಆ್ಯಂಡ್ ಫುಲ್ ವಿಡಿಯೋ ನೋಡಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಅಸ್. ಆ್ಯಂಡ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಆ್ಯಂಡ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಪಕ್ಕದಲ್ಲಿ ಬೆಲ್ ಐಕಾನ್ ಇರುತ್ತೆ, ಕ್ಲಿಕ್ ಮಾಡಿ. ನಮ್ಮ ಪ್ರತಿಯೊಂದು ವೀಡಿಯೋಸು ನೋಟಿಫಿಕೇಷನ್ ಬರುತ್ತೆ.